ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ 5 ಮಂದಿಗೆ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿ. ಗಾಯಾಳುಗಳಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೈಯಲ್ಲಿ ಚಾಕು ಹಿಡಿದು 11ಕ್ಕೂ ಹೆಚ್ಚು ಜನರಿಂದ ಹಲ್ಲೆ, ಪರಾರಿ. ಚಾಕು ಇರಿತದ ಭೀಕರತೆಯನ್ನ ವಿವರಿಸಿದ ಗಾಯಾಳು ರಾಘವೇಂದ್ರ. ಸ್ಥಳಕ್ಕೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೇಟಿ, ಪರಿಶೀಲನೆ. ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ಸಂಭ್ರಮ. 70 ಮಂದಿ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಎಂ ಡಿಸಿಎಂರಿಂದ ಪ್ರಶಸ್ತಿ ವಿತರಣೆ. ಪ್ರಕಾಶ್ ರಾಜ್ಗೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ. ಇದು ನನಗೆ ಒಂದು ಭಾವನಾತ್ಮಕ ಕ್ಷಣ ಎಂದ ಬಹುಭಾಷಾ ನಟ. ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ನಟ. ನವೆಂಬರ್ ಕ್ರಾಂತಿ ಮಧ್ಯೆ ಸಂಪುಟ ಪುನಾರಚನೆ ಮಾತು. ಕ್ಯಾಬಿನೆಟ್ ರೀಶಫಲ್ ಆದರೆ ಹಲವರನ್ನ ಕೈಬಿಡಲಾಗುತ್ತೆ ಎಂದ ಸಂತೋಷ್ ಲಾಡ್. ಕುರ್ಚಿ ಬದಲಾವಣೆ ಬಗ್ಗೆ ಕೇಳಬೇಡಿ, ನಾನು ಅಮಾಯಕ ಎಂದ ಸಚಿವ. ನವೆಂಬರ್ ಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಬರುತ್ತೆ, ಅದಾದ್ಮೇಲೆ ಯುಗಾದಿ ಬರುತ್ತೆ. ಬರಲಿ ಬಿಡಿ. ಕ್ರಾಂತಿಯ ಮಾತುಗಳ ಬಗ್ಗೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಗೇಲಿ. ಕುರ್ಚಿ ಕನ್ನಡದ ಮಧ್ಯೆ ಜಮೀರ್ ಡಿಸಿಎಂ ಪಟ್ಟದ ಚರ್ಚೆ. ಚಿತ್ರದುರ್ಗದಲ್ಲಿ ಕಾರ್ಯಕರ್ತರಿಂದ ಡಿಸಿಎಂ ಆಗಬೇಕು ಅಂತ ಘೋಷಣೆ. ಉಪಮುಖ್ಯಮಂತ್ರಿ ಹುದ್ದೆ ಕೊಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದ ಸಚಿವ. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಎಐಸಿಸಿ ಅಧ್ಯಕ್ಷರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ತಿರುಗೇಟು. ತಂದೆಯವರ ಪ್ರಭಾವ ಮಕ್ಕಳ ಮೇಲೆ ಆಗೋದು ಸಹಜ ಅಂತ ವಿಜೇಂದ್ರ ಕೆಂಡ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್. ಮಾವು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ. ಕ್ವಿಂಟಾಲ್ಗೆ 1,616 ರೂಪಾಯಿ ಬೆಂಬಲ ಬೆಲೆ. ಕಾಮುಕ ಇವನೊಬ್ಬ ಕೀಚಕ. ಹೆಸರು ಮಾಡಿಸ್ತೀವಿ ಅಂತ ಆಸೆ ಹುಟ್ಟಿಸಿ ಮೈ ಮುಟ್ಟಿದ್ದ. ಅಪ್ರಾಪ್ತಿಗೆ ಲೈಂಗಿಕವಾಗಿ ಹಿಂಸೆ ಕೊಟ್ಟಿದ್ದ. ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ಯೋಗ ಗುರು ನಿರಂಜನನ ಬಂಡವಾಳ. ಬೆಂಗಳೂರಿನಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್. ಕಾರ್ ಗ್ಲಾಸ್ ಒಡೆದು ಐ ಆಮ್ ಗಾಡ್ ಚಿತ್ರದ ಹಾರ್ಡ್ ಡಿಸ್ಕ್ ಕದ್ದು ಎಸ್ಕೇಪ್. ತಮಿಳುನಾಡಲ್ಲಿ ಮಾಸ್ಟರ್ ಮೈಂಡ್ ಅರೆಸ್ಟ್. ಚಿತ್ರದ ವಿಡಿಯೋ ಸೇಫ್. ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ. ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ಟೋಪಿಯನ್ನು ಹಾಕಲು ಭದ್ರತಾ ಸಿಬ್ಬಂದಿಯಿಂದ ತಡೆ. ವಿಚಾರ ಗೊತ್ತಾಗ್ತಿದ್ದಂತೆ ಭದ್ರತಾ ಸಿಬ್ಬಂದಿಗೆ ಹೇಳಿ ಟೋಪಿ ಹಾಕಿಕೊಂಡ ಮೋದಿ. ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತೊಳಿತ ದುರಂತದ ತನಿಖೆ ಚುರುಕು. ಘಟನೆ ನಡೆದ ಸ್ಥಳದಲ್ಲಿ ಸಿಬಿಐ ಸದ್ಯ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದೆ. 3D ಡಿಜಿಟಲ್ ಸ್ಕ್ಯಾನರ್ ಮೂಲಕ ತನಿಖೆ. ಪಂಜಾಬ್ನಲ್ಲಿ ಸ್ನೇಹಿತನ ಒತ್ತಾಯಕ್ಕೆ ಲಾಟರಿ ಟಿಕೆಟ್ ಖರೀದಿಸಿದ ಯುವಕನಿಗೆ ಬರೋಬ್ಬರಿ 11 ಕೋಟಿ ರೂಪಾಯಿ ಬಹುಮಾನ. ಟ್ಯಾಕ್ಸ್ ಮೊತ್ತ ಬಿಟ್ಟು ಯುವಕನ ಕೈ ಸೇರಿದ 8 ಕೋಟಿ ಹಣ. ಇವತ್ತು ಭಾರತ ಸೌತ್ ಆಫ್ರಿಕಾ ಮಹಿಳಾ ತಂಡಗಳ ಮಧ್ಯೆ ಏಕದಿನ ವಿಶ್ವಕಪ್. ಮೊದಲ ಬಾರಿ ಏಕದಿನ ವರ್ಲ್ಡ್ ಕಪ್ಗೆ ಮುತ್ತಿಡಲು ಉಭಯ ತಂಡಗಳ ಸೆಣಸಾಟ. ಟೀಂ ಇಂಡಿಯಾ ಗೆಲುವಿಗಾಗಿ ಶತಕೋಟಿ ಅಭಿಮಾನಿಗಳ ಪ್ರಾರ್ಥನೆ. ಇವತ್ತು ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಮಧ್ಯೆ 3ನೇ T20 ಪಂದ್ಯ. 2ನೇ ಮ್ಯಾಚ್ನಲ್ಲಿ ಸೋತ ಭಾರತ ಕಂಬ್ಯಾಕ್ ಮಾಡಲು ಯತ್ನ. ಆಸೀಸ್ಗಳ ಊಟಕ್ಕೆ ಕಡಿವಾಣ ಹಾಕುತ್ತಾ ಸೂರ್ಯಪಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.